ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದ ಕಿರುತೆರೆ ನಟಿಯರಾಗಿರ್ಬೋದು, ನಟರಾಗಿರ್ಬೋದು ಅಥವಾ ಸಿನಿಮಾ ಕಲಾವಿದರಾಗಿರ್ಬೋದು, ತಮ್ಮ ಒಂದು ಜೀವನದಲ್ಲಿ ಹೊಸ ಮನೆಯನ್ನು ಖರೀದಿಸೋದಾಗಿರ್ಬೋದು, ಹೊಸ ಕಾರನ್ನು ಖರೀದಿಸೋದು, ದಾಂಪತ್ಯ ಜೀವನಕ್ಕೆ ಕಾಲಿಡೋದು ಇವೆಲ್ಲ ಕೂಡ ಸಾಮಾನ್ಯ. ಆದರೆ ಈಗ ಅದ್ಧೂರಿಯಾಗಿ ಹೊಸ ಮನೆಯ ಗೃಹ ಪ್ರವೇಶವನ್ನು ಕಿರುತೆರೆ ನಟಿಯೊಬ್ಬರು ನೆರವೇರಿಸಿರುವಂಥದ್ದು. ಅವರ ಕನಸಿನ ಮನೆ ಈಗ ನನಸಾಗಿದೆ. ಹಾಗಾದರೆ ಆ ನಟಿ ಯಾರು, ಯಾವ ಮನೆಯನ್ನು ಖರೀದಿಸಿದ್ರು, ಆ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಕಿರುತೆರೆಯ ಖ್ಯಾತ ನಟಿ ಸಂಗೀತಾ ಅನಿಲ್ ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನು ನೆರವೇರಿಸಿದ್ದಾರೆ. ಸಾಕಷ್ಟು ಜನ ಈಕೆಗೆ ಸಂತೂರ್ ಮಮ್ಮಿ ಅಂತ ಕೂಡ ಕರೀತಾರೆ. ಸತ್ಯನಾರಾಯಣ ಪೂಜೆ ಕೈಗೊಂಡಂತಹ ನಟಿ ಸಂಗೀತಾ ಅನಿಲ್ ಅವರ ಫೋಟೋಗಳು ಸಾಕಷ್ಟು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗ ಹಾಗೆ ಕಿರುತೆರೆ ಎರಡರಲ್ಲೂ ಕೂಡ ಜನಪ್ರಿಯತೆ ಪಡೆದಿರುವಂತಹ ನಟಿ ಸಂಗೀತಾ ಅನಿಲ್ ಬದುಕಾಗಿರ್ಬೋದು, ದಂಡಪಿಂಡಗಳು, ಜಗಳ ಗಂಟಿಯರು, ಸೇವಂತಿ, ಇಂತಿ ನಿಮ್ಮ ಆಶಾ ಮುಂತಾದ ಹಿಟ್ ಸೀರಿಯಲ್ಗಳಲ್ಲಿ ಮಿಂಚಿರುವಂತಹ ನಟಿ ಈಕೆ. 2.5 ದಶಕಗಳಿಂದ ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿರುವಂತಹ ಹಲವಾರು ಚಿತ್ರಗಳಲ್ಲೂ ಅಭಿನಯಿಸಿರುವಂತಹ ಸಂಗೀತಾ ಅನಿಲ್ ಇದೀಗ ಹೊಸ ಮನೆಯನ್ನು ಖರೀದಿಸಿದ್ದಾರೆ. ಸ್ನೇಹಿತರೆ, ಆ ಒಂದು ಸಂತಸದಲ್ಲಿದ್ದಾರೆ. ಹೌದು, ನಟಿ ಸಂಗೀತಾ ಅನಿಲ್ ಹೊಸ ಮನೆಗೆ ಕಾಲಿಟ್ಟಿರುವಂಥದ್ದು. ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಸಮಾರಂಭವನ್ನು ನಟಿ ಸಂಗೀತಾ ಅನಿಲ್ ನೆರವೇರಿಸಿದ್ದಾರೆ. ನಮ್ಮ ಹೊಸ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ರು. ಆ ಫೋಟೋವನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹೊಸ ಮನೆಯಲ್ಲಿ ಹಾಲುಕ್ಕಿಸಿದಂಥ ಸಂಭ್ರಮದಲ್ಲಿ ನಟಿ ಸಂಗೀತಾ ಅನಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಫೋಟೋವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸತ್ಯನಾರಾಯಣ ಪೂಜೆ ಆಗಿರುವಂಥ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಪೂಜೆ ಮಾಡುವಂಥ ಒಂದಷ್ಟು ಸನ್ನಿವೇಶಗಳನ್ನು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ, ಪತಿಯೊಂದಿಗೆ ಯಾವ ರೀತಿಯಾಗಿ ಪೂಜೆಯನ್ನು ನೆರವೇರಿಸಿದ್ರು ಅನ್ನುವ ಅವರ ಒಂದು ದಾಂಪತ್ಯ ಜೀವನದ ಒಂದಷ್ಟು ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ. ಹಾಲುಕ್ಕಿಸಿದಂಥ ಸಂಭ್ರಮ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ನಟಿ ಸಂಗೀತಾ ಅನಿಲ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಶಸ್ಗಳು ಕೂಡ ಬರ್ತಾ ಇದೆ. ಇನ್ನಷ್ಟು ಮನೆಯನ್ನು ಖರೀದಿಸೋದಕ್ಕೆ ಆಗಲಿ, ನಿಮಗೆ ಸಾಕಷ್ಟು ಹಣವನ್ನು ಮಾಡಿ, ನೀವು ಸಕ್ಸಸ್ ಆಗಲಿ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ. ಸೇವಂತಿ ನಟಿ ಸಂಗೀತಾ ಅನಿಲ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಕನ್ನಡ ಚಿತ್ರರಂಗ ಹಾಗೆ ಕಿರುತೆರೆ ಎರಡರಲ್ಲೂ ಕೂಡ ಖ್ಯಾತಿ ಪಡೆದಿರುವಂತಹ ನಟಿ ಅಂತಂದರೆ ಅದು ಸಂಗೀತಾ ಅಂತ ಹೇಳ್ಬೋದು. ರಂಗಕರ್ಮಿ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಈಕೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಈಕೆ ಗೊತ್ತಿಲ್ಲ ಯಾರು ಅಂತ. ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಸಂಗೀತಾ ಅನಿಲ್ ಸ್ನೇಹಿತರೆ. ಸಂಗೀತಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಬಾಲನಟಿಯಾಗಿ 5 ವರ್ಷವಿದ್ದಾಗಲೇ ತಾಯಿಯ ಮಡಿಲಲ್ಲಿ ಅನ್ನುವಂಥ ಚಿತ್ರದಲ್ಲಿ ಸಂಗೀತಾ ಅವರು ನಟಿಸ್ತಾರೆ ಸ್ನೇಹಿತರೆ. ಈಕೆ ಬಾಲ ಕಲಾವಿದೆ, ಬಾಲನಟಿಯಾಗಿ ನೀನನ್ನ ಗೆಲ್ಲಲಾರೆ, ಹಾಲು ಜೇನು, ಚೆಲ್ಲಿದ ರಕ್ತ, ನಾಗಕಾಳ ಭೈರವ ಸೇರಿದಂತೆ 7 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಂದರೆ ಬಾಲನಟಿಯಾಗಿ ಈಕೆ ಇಷ್ಟೊಂದು ಸಿನಿಮಾಗಳಲ್ಲಿ ನಟಿಸಿರುವಂಥದ್ದು 7 ಸಿನಿಮಾಗಳಲ್ಲಿ. 10ನೇ ಕ್ಲಾಸ್ನಲ್ಲಿ ಓದುವಾಗ ಸಂಗೀತಾ ಅವರಿಗೆ ಕಾವೇರಿ ತೀರದಲ್ಲಿ ಸಿನಿಮಾದಲ್ಲಿ ನಟಿಸುವಂಥ ಒಂದು ಚಾನ್ಸ್ ಕೂಡ ಸಿಗುತ್ತೆ. ನಾಯಕಿಯಾಗಿ ಸೂರ್ಯಪುತ್ರ, ಪುಣ್ಯ ಸತ್ಯ, ಪೂರ್ಣ ಸತ್ಯ, ಮೃತ್ಯು ಬಂಧನ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವಂಥದ್ದು. ಅಂದರೆ ಮೇನ್ ರೋಲಲ್ಲಿ ನಾಯಕಿಯಾಗಿ ಈಕೆ ನಟಿಸಿದ್ದಾರೆ. 10ನೇ ಕ್ಲಾಸ್ ಇರುವಾಗಲೇ ಈಕೆಗೆ ಸಾಕಷ್ಟು ಆಫರ್ಗಳು ಬರುತ್ತೆ, ಹೀರೋಯಿನ್ ಆಗಿ ನಟಿಸುವಂಥ ಚಾನ್ಸ್ ಸಿಗುತ್ತೆ. ಅಸಲಿಗೆ ನೋಡೋದಾದರೆ ಸಂಗೀತಾ ಅಭಿನಯಿಸೋದು ಅವರ ತಂದೆಗೆ ಇಷ್ಟ ಇಲ್ವಂತೆ. ವಿದ್ಯಾಭ್ಯಾಸ ಮುಂದುವರಿಸುವಂತೆ ಮಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಹೀಗಾಗಿ ಸಂಗೀತಾ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಸೀರಿಯಲ್, ಸಿನಿಮಾ ಜೊತೆ ಎಜುಕೇಷನನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಈಕೆಯ ತಂದೆಗೆ ಈಕೆ ನಟನೆ ಮಾಡ್ತಿರುವಂಥದ್ದು ಇಷ್ಟ ಇರೋದಿಲ್ಲ. ಅಂದರೆ ಈ ಹಿಂದೆ ಆಕೆ ಚಿಕ್ಕ ಇದ್ದಾಗಲೇ ಅವರಿಗೊಂದಷ್ಟು ಕನಸಿರುತ್ತೆ. ಡಿಗ್ರಿ ಕಂಪ್ಲೀಟ್ ಮಾಡಿದ ನಂತರ ಸಂಗೀತ ಅವರಿಗೆ ಕಿರುತೆರೆ ಲೋಕದಿಂದ ಕಂಪ್ಲೀಟಾಗಿ ಅವಕಾಶಗಳು ಬರ್ತಾನೆ ಹೋಗುತ್ತೆ. ಒಂದಾದ ಮೇಲೆ ಒಂದು ಅವಕಾಶ ಬರುತ್ತೆ. ಸಂಗೀತ ನಟಿಸಿದಂಥ ಮೊದಲ ಸೀರಿಯಲ್ ನೋಡೋದಾದರೆ ಜನನಿ ಸ್ನೇಹಿತರೆ. ಬದುಕು, ದಂಡಪಿಂಡ, ಜಗಳ ಗಂಟಿಯರು, ಸೇವಂತಿ, ಇಂತಿ ನಿಮ್ಮ ಆಶಾ ಹೀಗೆ ಸಾಕಷ್ಟು ಹಿಟ್ ಕೊಟ್ಟಿರುವಂತಹ ಧಾರಾವಾಹಿಗಳು. 26 ವರ್ಷಗಳಿಂದ ನಟನಾ ಕ್ಷೇತ್ರದಲ್ಲಿ ಸಂಗೀತ ಅನಿಲ್ ತೊಡಗಿಸಿಕೊಂಡಿದ್ದಾರೆ ಸ್ನೇಹಿತರೆ. ತಮ್ಮ ನಿವಾಸದಲ್ಲಿ ಸಂಗೀತಾ ಅನಿಲ್ ಸಾಕಷ್ಟು ಒಂದು ಹಬ್ಬಗಳನ್ನು ಆಚರಿಸ್ತಾ ಇರ್ತಾರೆ. ಆ ಒಂದಷ್ಟು ಫೋಟೋಸ್ಗಳನ್ನು, ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ. ಈಕೆಗೆ ಸಂತೂರ್ ಮಮ್ಮಿ ಅನ್ನುವಂಥ ಹೆಸರನ್ನು ಕೂಡ ಕರೀತಾರೆ. ಸಾಕಷ್ಟು ಲೀಡ್ ಕ್ಯಾರೆಕ್ಟರ್ನ ಮಾಡೋದಾಗಿರ್ಬೋದು, ಪೋಷಕ ಪಾತ್ರದಲ್ಲಿ ನಟಿಸೋದಾಗಿರ್ಬೋದು, ಅಂದರೆ ಅಮ್ಮ, ಅಕ್ಕ ಈ ರೀತಿಯಾದಂಥ ಪಾತ್ರಗಳಲ್ಲಿ ಈಕೆ ಮೋಡಿ ಮಾಡಿರುವಂಥ ಕಲಾವಿದೆ. ಈಗ ತನ್ನ ಹೊಸ ಒಂದು ಮನೆಯ ಗೃಹ ಪ್ರವೇಶದ ಸಂಭ್ರಮದಲ್ಲಿ ಸಂಗೀತಾ ಅವರಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಸಂಗೀತಾ ಅವರ
ಅವರ ನಟನೆ ನಿಮಗೆ ಇಷ್ಟ ಆಗುತ್ತಾ? ಆಕೆಯ ಯಾವ ಸೀರಿಯಲ್ ನಿಮಗೆ ಇಷ್ಟ ಆಗಿದೆ? ಆಕೆಯನ್ನು ನೋಡಿದ್ರೆ ಯಾವ ಸೀರಿಯಲ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ.